ಭಾರತಕ್ಕೆ ಬಹು ದೊಡ್ಡದಾದಂತಹ ರಾಜತಾಂತ್ರಿಕ ಗೆಲುವು ಈಗ ಸಿಕ್ಕಿರೋದು. ಕೆಲವೇ ಕ್ಷಣಗಳಲ್ಲಿ ಪಟಿಯಾಲ ಕೋರ್ಟ್ಗೂ ಕೂಡ ಇವರನ್ನ ಹಾಜರುಪಡಿಸಲಾಗುತ್ತೆ. ಯಾರು ಅನ್ನುವಂಥದ್ದು ಪ್ರಶ್ನೆ ನಿಮ್ಮಲ್ಲೂ ಕೂಡ ಇರುತ್ತೆ. ಅನ್ಮೋಲ್, ಭಾರತಕ್ಕೆ ರಾಜತಾಂತ್ರಿಕ ಗೆಲುವು. ಅನ್ಮೋಲ್ನ NIA ಅವರು ಈಗ ಕರ್ಕೊಂಡು ಬರ್ತಾ ಇದ್ದಾರೆ. ಭಾರತಕ್ಕೆ ಗ್ಯಾಂಗ್ಸ್ಟರ್ ಅನ್ಮೋಲ್ ಬಿಷ್ಣೋಯಿ ಗಡಿಪಾರಾಗಿರೋದು. ಅನ್ಮೋಲ್ ಹೊತ್ತ ವಿಮಾನ ಈಗ ದೆಹಲಿಯತ್ತ ಬರ್ತಾ ಇದೆ, ಲ್ಯಾಂಡ್ ಕೂಡ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಪಟಿಯಾಲ ಕೋರ್ಟ್ಗೆ ಅವನನ್ನ ಹಾಜರುಪಡಿಸಲಾಗುತ್ತೆ. ಅನ್ಮೋಲ್ನ ಹಾಜರುಪಡಿಸಲಿರೋದು NIA. ಬಾಬಾ ಸಿದ್ದಿಕಿ ಕೊಲೆ ಪ್ರಕರಣ ಸಂಬಂಧ ಅಮೆರಿಕಾದಿಂದ ಗಡಿಪಾರಾಗಿರೋದು ಬಹುದೊಡ್ಡ ರಾಜತಾಂತ್ರಿಕ ಗೆಲುವು. ಒಂದು ಕಡೆಗೆ ಬೇರೆ ಬೇರೆ ದೇಶಗಳಲ್ಲಿ ಭಾರತದ ವಿರೋಧಿಗಳು ಯಾರಿದ್ದಾರೆ ಅವ್ರನ್ನ ಯಾರು ಹೊಡಿತಾ ಇದ್ದಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೊಡೆದಾಗ್ತಾ ಇದ್ದಾರೆ. ಕೆಲವ್ರನ್ನ ಕರ್ಕೊಂಡು ಬರುವಂಥ ಕೆಲಸ ಆಗ್ತಾ ಇದೆ, ಕರ್ಕೊಂಡು ಬರ್ತಾ ಇದ್ದಾರೆ. ಈಗ ಅನ್ಮೋಲ್ ಬಿಷ್ಣೋಯ್ ಗಡಿಪಾರಾಗಿರೋದು. ನನ್ನ ಸಹೋದ್ಯೋಗಿ ಈಗ ಶಬೀರ್ ನಡ್ಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ದೆಹಲಿ ಪ್ರತಿನಿಧಿ. ಶಬೀರ್, ಈಗ ಏನ್ ಡೀಟೇಲ್ ಸಿಗ್ತಾ ಇದೆ? ಅರುಣ್, ಅಮೆರಿಕದಿಂದ ಅನ್ಮೋಲ್ ಬಿಷ್ಣೋಯನ್ನ ಕರೆತರಲಾಗ್ತಾ ಇರುವಂತದ್ದು ಬಾಬಾ ಸಿದ್ದಿಕಿ ಪ್ರಕರಣ, ಕೊಲೆ ಪ್ರಕರಣ ಸೇರಿದಂತೆ ಬೇರೆ ಬೇರೆ ಸಾಕಷ್ಟು ಪ್ರಕರಣಗಳಲ್ಲಿ ಪ್ರಮುಖ ಆರೋಪಿ ಅನ್ಮೋಲ್ ಬಿಷ್ಣೋಯ್ ಆಗಿದ್ದ. ಅನ್ಮೋಲ್ ಬಿಷ್ಣೋಯ್ ಲಾರೆನ್ಸ್ ಬಿಷ್ಣೋಯ್ನ ಸಹೋದರನಾಗಿರುವಂತದ್ದು. ವಿದೇಶಗಳಲ್ಲೇ ಕೂತು ಭಾರತದಲ್ಲಿ ಸಾಕಷ್ಟು ಅಪರಾಧ ಚಟುವಟಿಕೆಗಳನ್ನ ಮಾಡ್ತಾ ಇದೆ. ಹೀಗಾಗಿ ಆತನನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ರಾಜತಾಂತ್ರಿಕ ಹೋರಾಟಗಳನ್ನ ಕೂಡ ಮಾಡಲಾಗಿತ್ತು. ಅಮೆರಿಕದಲ್ಲಿರುವಂತಹ ಸರ್ಕಾರಕ್ಕೆ ಅನ್ಮೋಲ್ ಬಿಷ್ಣೋಯ್ಗೆ ಸಂಬಂಧಪಟ್ಟಂತ ಸಾಕಷ್ಟು ದಾಖಲೆಗಳನ್ನ ಕೂಡ ಕೊಡಲಾಗಿತ್ತು. ಅಲ್ಲಿಂದ ಆತನನ್ನ ಹಸ್ತಾಂತರಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಮಾಡಲಾಗಿತ್ತು. ಸುದೀರ್ಘ ಕಾನೂನು ಹೋರಾಟದ ಬಳಿಕ ಆತನನ್ನ ಹಸ್ತಾಂತರಕ್ಕೆ ಅಮೆರಿಕ ಕೂಡ ಒಪ್ಕೊಂಡಿತ್ತು. ಈಗ ಅನ್ಮೋಲ್ ಬಿಷ್ಣೋಯ್ನನ್ನ ವಿಮಾನದ ಮೂಲಕ ಭಾರತಕ್ಕೆ ಕರೆತರಲಾಗ್ತಾ ಇದೆ. ಈಗಾಗಲೇ ವಿಮಾನ ಕೂಡ ಲ್ಯಾಂಡ್ ಆಗಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪಟಿಯಾಲ ಹೌಸ್ ಕೋರ್ಟ್ ಮುಂದೆ ಆತನನ್ನ ಹಾಜರುಪಡಿಸಿ ಆತನನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಕೆಲಸವನ್ನ NIA ಅಧಿಕಾರಿಗಳು ಮಾಡಲಿದ್ದಾರೆ. ಅರುಣ್, ಯಾವ್ಯಾವುದರಲ್ಲಿ ಭಾರತಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿದ್ದು ಇವನು? ನೋಡಿ, ಇತ್ತೀಚೆಗೆ ಸಿದ್ದಿಕಿ ಕೊಲೆ ಏನಾಗಿತ್ತು ಮಹಾರಾಷ್ಟ್ರದಲ್ಲಿ, ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದ. ಇದನ್ನು ಹೊರತುಪಡಿಸಿ ಪಂಜಾಬ್ ಮತ್ತೆ ಉತ್ತರ ಪ್ರದೇಶ ಸೇರಿದಂತೆ ಬೇರೆ ಬೇರೆ ಟೆರರ್ ಗ್ಯಾಂಗ್ ಆಕ್ಟಿವಿಟಿಗಳಲ್ಲೂ ಕೂಡ ಈತ ಗುರುತಿಸ್ಕೊಂಡಿದ್ದ. ಮತ್ತೆ ಕೆಲವು ಇತ್ತೀಚೆಗೆ ಹರಿಯಾಣದಲ್ಲಿ ಗುಂಡಿನ ದಾಳಿ ಏನಾಗಿತ್ತು ಕೆಲವು ಸೆಲೆಬ್ರಿಟಿಗಳ ಮನೆ ಮೇಲೆ, ಆ ಒಂದು ದಾಳಿಗಳಲ್ಲೂ ಕೂಡ ಈತ ಪ್ರಮುಖ ಆರೋಪಿಯಾಗಿದ್ದ. ಮತ್ತೆ ಇದನ್ನ ಖುದ್ದು ಆತ ಸೋಷಿಯಲ್ ಮೀಡಿಯಾದಲ್ಲಿ ಈತನ ಅನುಯಾಯಿಗಳು ಕೂಡ ಬರ್ಕೊಂಡಿದ್ರು. ಈ ಎಲ್ಲ ಪ್ರಕರಣಗಳ ಆಧಾರದ ಮೇಲೆ ಆತನನ್ನ ಇವಾಗ NIA ಅಧಿಕಾರಿಗಳು ಬಂಧಿಸಿರುವಂತದ್ದು. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.